ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಸಂವಹನ ಕನ್ನಡದಲ್ಲಿ ಸಂವಹನದ ಸ್ವರೂಪವನ್ನು ತಿಳಿದುಕೊಳ್ಳೋಣ. ವಾಸ್ತವದಲ್ಲಿ ನೋಡೋದಾದರೆ ಸಂವಹನ ಕೇವಲ ಮನುಷ್ಯರಷ್ಟೇ ಸೀಮಿತವಾಗಿರುವಂಥದ್ದಲ್ಲ. ಪ್ರತಿಯೊಂದು ಜೀವಿಗಳಲ್ಲಿ ಅದು ನಿತ್ಯವೂ ನಿರಂತರವಾಗೂ ನಡೀತಿರುವಂಥ ಒಂದು ಪ್ರಕ್ರಿಯೆಯಾಗಿದೆ. ಎಷ್ಟೋ ಸಲ ಅದು ಅರಿವಿಗೆ ಬರ್ತದೆ, ಇನ್ನೆಷ್ಟೋ ಸಲ ಅದು ಅರಿವಿಗೆ ಬರೋದಿಲ್ಲ. ಇಂತಹ ಒಂದು ವಿಶಾಲವಾದಂಥ ಒಂದು ವಿಶಿಷ್ಟವಾದಂಥ ಪ್ರಕ್ರಿಯೆ ಅಂದರೆ ಅದನ್ನು ನಾವು ಸಂವಹನ ಅಂತಲೇ ಹೇಳ್ಬೋದು. ಸಂವಹನ ಇಲ್ಲದೆ ಯಾವ ಜೀವಜಂತು ಕೂಡ ಬದುಕಲಿಕ್ಕೆ ಆಗೋದಿಲ್ಲ. ಒಂಟಿಯಾಗಿ ಬದುಕುವಂಥ ಪ್ರಾಣಿ ಕೂಡ ತನ್ನ ಆಹಾರಕ್ಕಾಗಿ ಅದು ಪ್ರಕೃತಿಯೊಂದಿಗೋ ಅಥವಾ ಬೇರೆ ಯಾವುದೋ ಒಂದು ಜೀವಿಯೊಂದಿಗೆ ಸಸ್ಯದೊಂದಿಗೆ ಸಂವಹನವನ್ನು ಸಾಧಿಸಲೇಬೇಕಾಗ್ತದೆ. ಸಂವಹನದಿಂದ ಅಂತರ್ಕ್ರಿಯೆ ಅಥವಾ ಸಂಬಂಧದ ಹುಟ್ಟಿಗೆ ಅನಿವಾರ್ಯ ಆಗ್ತದೆ. ಇಲ್ಲದಿದ್ದರೆ ನಮ್ಮ ಅಪೇಕ್ಷೆ ವಿಚಾರಗಳು ನಾವು ಯಾರಿಗೆ ತಿಳಿಸ್ಬೇಕಂತ ಹೇಳ್ತೇವೆ ಅವರಿಗೆ ತಲುಪೋದಿಲ್ಲ. ಹಾಗಾಗಿ ಅಲ್ಲೊಂದು ಅಂತರ್ಕ್ರಿಯೆ ಏರ್ಪಟ್ಟು ಒಬ್ಬರಿಂದ ಇನ್ನೊಬ್ಬರಿಗೆ ಅವರ ವಿಚಾರ, ನಮಗೆ ನಮ್ಮ ವಿಚಾರ ಅವರಿಗೆ ತಲುಪುವಂತಹ ಒಂದು ಕ್ರಿಯೆ ಏರ್ಪಡ್ತದೆ. ತುಂಬ ಸಹಜವಾದಂಥ ಪ್ರಕ್ರಿಯೆ ಆಗಿರುವಂತಹ ಸಂವಹನವನ್ನು ಮಾನವ ತನ್ನ ಬುದ್ಧಿಶಕ್ತಿಯಿಂದ ಗುಡಿಸ್ಕೊಂಡು ಅಥವಾ ಅಳವಡಿಸ್ಕೊಂಡು ಇವತ್ತು ಏನೆಲ್ಲ ಸಾಧಿಸಿದಾನೆ ಅದರ ಬೆನ್ನ ಹಿಂದೆ ಅದರ ಮೂಲ ಕಾರಣ ಅಂದರೆ ಸಂವಹನ ಅಂದರೆ ತಪ್ಪಾಗೋದಿಲ್ಲ. ಮಾನವನ ಸಂವಹನಕ್ಕೆ ಬಂದರೆ ಅಲ್ಲಿ ತುಂಬ ಬಳಕೆ ಆಗಿರುವಂಥದ್ದು ತುಂಬ ಪ್ರಧಾನವಾದಂಥ ಮಾಧ್ಯಮ ಅಂದರೆ ಅದು ಭಾಷೆ ಅಂತಲೇ ಹೇಳಬೇಕಾಗ್ತದೆ. ಮಾಹಿತಿಯನ್ನು ನಾವು ಹಲವಾರು ಮಾಧ್ಯಮಗಳ ಮೂಲಕ ರವಾನಿಸ್ಬೋದು. ಚಿತ್ರದ ಮೂಲಕ, ಸಂಕೇತಗಳ ಮೂಲಕ, ಭಾಷೆಯ ಮೂಲಕ, ಸಂಗೀತದ ಮೂಲಕ, ನೃತ್ಯದ ಮೂಲಕ, ಹೀಗೆ ಅನೇಕವಾದಂಥ ಮಾಧ್ಯಮಗಳ ಮೂಲಕ ನಾವು ರವಾನಿಸ್ಬೋದು. ಇವನ್ನೆಲ್ಲವನ್ನು ಅರಿತುಕೊಂಡು ಅಳವಡಿಸ್ಕೊಳ್ಳೋದಿದೆಯಲ್ಲ, ಇದು ಸಂವಹನದಲ್ಲಿ ಭಾಳ ಅತ್ಯವಶ್ಯಕ, ಭಾಳ ಮುಖ್ಯವಾಗ್ತದೆ. ಹೀಗೆ ಸಂವಹನಕ್ಕೆ ನಾವು ಇಂತಿಷ್ಟೇ ಗಡಿ ಎಂದು ನಿರ್ಧರಿಸುವುದು ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಅದೊಂದು ನಿರಂತರವಾದಂಥ ಪ್ರಕ್ರಿಯೆ. ಅಳು ಆಗಲಿ, ನಗು ಆಗಲಿ, ಸುಖ ದುಃಖ, ಹೇಳುವುದರಲ್ಲಿ ಕೇಳೋದರಲ್ಲಿ, ಹೀಗೆ ಎಲ್ಲ ಸಮಯದಲ್ಲಿರ್ಬೋದು, ಎಲ್ಲ ಕಾಲದಲ್ಲಿರ್ಬೋದು ಇದು ನಡೀತಾ ಇರ್ತದೆ. ಇದೊಂದು ರೀತಿ ವಿಶ್ವವ್ಯಾಪಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಹಂತದಲ್ಲೂ ಕಂಡುಬರುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಉದಾಹರಣೆಗೆ ನೋಡಿ, ಚೂ ಚೂ ಎಲ್ಲೋ ಒಂದು ಕಡೆ ಈ ಶಬ್ದ ಕೇಳಿದ ಕೂಡಲೇ ನಾವು ಗುಬ್ಬಿ ಕೂಗ್ತು ಅಂತ ಹೇಳ್ತೇವೆ. ಕಾಕ ಅಂದ್ಕೂಡಲೇ ಕಾಗಿ ಅಂತ ಹೇಳ್ತೇವೆ. ಬಹು ಅಂದ್ಕೂಡಲೇ ನಾ, ಹೀಗೆ ಅದು ಮಾಡುವಂಥ, ಅದು ಹೊರಡಿಸುವಂಥ ಆ ಪ್ರಾಣಿ ಹೊರಡಿಸುವಂಥ ಶಬ್ದದಿಂದ, ಧ್ವನಿಯಿಂದಲೇ ನಾವು ಆ ಪ್ರಾಣಿಯನ್ನು ಗುರುತಿಸ್ತೇವೆ. ಸೊ ಇಂಥ ಗುರುತಿಸುವಿಕೆ ಕೂಡ ಸಂವಹನದ ಪ್ರಕ್ರಿಯೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದುವರೆದು ನೋಡೋದಾದರೆ, ಸಂವಹನ ನಡಿಬೇಕಾದ್ರೆ ಕನಿಷ್ಠ ಇಬ್ಬರ ನಡುವೆ ಅದು ನಡೀತದೆ. ಹಾಗಾಗಿ ಅದಕ್ಕೊಂದು ದ್ವಿಮುಖ ಪ್ರಕ್ರಿಯೆ ಅಂತ ಹೇಳ್ತಾರೆ. ದ್ವಿಮುಖ ಅಂದರೆ ಇಬ್ಬರು ಬೇಕು. ಒಬ್ಬ ವ್ಯಕ್ತಿಯಿಂದ ಸಂವಹನ ಪ್ರಕ್ರಿಯೆ ಪೂರ್ಣ ಆಗೋದಿಲ್ಲ. ಈ ಸಂವಹನದಲ್ಲಿ ಅಲ್ಲಿ ಪ್ರೇಷಕ ಅಂದರೆ ಮಾಹಿತಿಯನ್ನು ಕಳಿಸೋನು, ಮಾಹಿತಿ ಮತ್ತು ಅದನ್ನು ಬಳಸುವಂಥ ಮಾಧ್ಯಮ, ಹಾಗೆ ಯಾರನ್ನು ತಲುಪಬೇಕು ನಾವು ಗ್ರಾಹಕ, ಈ ಎಲ್ಲ ಒಳಗೊಂಡಿರುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇಲ್ಲಿ ವಿಚಾರ ಭಾವನೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಆಗಿರುತ್ತದೆ. ಜೀವನ ಪರ್ಯಂತ ಸಾಗುವಂಥ ಒಂದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ. ಇಬ್ಬರು ವ್ಯಕ್ತಿಗಳು ವಿಚಾರ ಹಾಗೂ ಭಾವನೆಗಳನ್ನು ಅರ್ಥೈಸಿಕೊಂಡು ಒಂದು ಸಮಾನ ತಿಳುವಳಿಕೆ ಹೊಂದುವಂಥ ಒಂದು ಪ್ರಕ್ರಿಯೆ ಆಗಿರುತ್ತದೆ. ಇದೊಂದು ಶಾಬ್ದಿಕ ಅಥವಾ ಅಶಾಬ್ದಿಕ, ಪ್ರತ್ಯಕ್ಷ ಪರೋಕ್ಷವಾದಂಥ ಪ್ರಕ್ರಿಯೆ ಆಗಿರ್ತದೆ. ಲಿಖಿತವಾಗಿರ್ಬೋದು, ಮೌಖಿಕ ಆಗಿರ್ಬೋದು, ಸಾಂಕೇತಿಕವಾಗಿರ್ಬೋದು ಅಥವಾ ಆಂಗಿಕವಾಗಿರ್ಬೋದು, ಭಾಷಾರೂಪದ್ದು ಆಗಿರುವಂಥ ಪ್ರಕ್ರಿಯೆ ಆಗಿರ್ತದೆ. ಹಾಗೆಯೇ ಭಾಳ ಮುಖ್ಯವಾಗಿ ಇದೊಂದು ಉದ್ದೇಶಪೂರಿತವಾದಂಥ ಪ್ರಕ್ರಿಯೆ ಆಗಿರ್ತದೆ. ಇದಕ್ಕೆ ಜಾಗತಿಕವಾಗಿ ಪ್ರಾಮುಖ್ಯತೆ ಹೊಂದಿರುವಂಥ ಒಂದು ಪ್ರಕ್ರಿಯೆ ಅಂತಲೇ ನಾವು ಸಂವಹನದ ಸ್ವರೂಪವನ್ನು ಗುರುತಿಸ್ಬೋದು. ಹಾಗಾದರೆ ಸಂವಹನದಿಂದ ಏನಾದರೂ ನಮಗೆ ಲಾಭ ಉಂಟಾಗ್ತದೆ, ಇದ್ರ ಮಹತ್ವ ಏನಿರ್ಬೋದು ಅಂತ ನೋಡಿದ್ರೆ ಬಹಳ ಪ್ರಮುಖವಾದಂಥ ಪ್ರಕ್ರಿಯೆ ಇರ್ಬೋದು. ಯಾಕಂದರೆ ಇವತ್ತು ಜಗತ್ತು ಇಷ್ಟೆಲ್ಲ ಮುಂದುವರೆದಿದೆ, ಬೆಳವಣಿಗೆ ಆಗಿದೆ, ಮನುಷ್ಯ ಇಷ್ಟು ಈ ಹಂತಕ್ಕೆ ತಲುಪಿದ್ದಾನೆ, ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಇದರ ಮೂಲ ಕಾರಣ ಸಂವಹನ ಅಂದರೆ ತಪ್ಪಾಗೋದಿಲ್ಲ. ನಾವು ಉತ್ತಮ ಸಂವಹನಕಾರರಾದರೆ, ಅಂದರೆ ಉತ್ತಮ ಸಂವಹನವನ್ನು ನಾವು ಅಳವಡಿಸ್ಕೊಳ್ಳೋದಾದರೆ ಅದರಿಂದ ತುಂಬ ಅನುಕೂಲಗಳಾಗ್ತವೆ. ಆ ವ್ಯಕ್ತಿಗೆ ಪ್ರಸಿದ್ಧಿ, ಯೋಗ್ಯವಾದಂಥ ಗೆಳೆತನ, ಉತ್ತಮ ನಾಯಕರಾಗ್ತಾರೆ, ಅದಕ್ಕೊಂದು ದಾರಿ ಆಗ್ತದೆ. ಜ್ಞಾನದ ಬೆಳವಣಿಗೆ, ವ್ಯಕ್ತಿತ್ವ ವಿಕಸನ, ಉತ್ತಮ ವೃತ್ತಿ, ಹೀಗೆ ಅನೇಕವಾದಂತಹ ಲಾಭಗಳನ್ನು ನಾವು ಉತ್ತಮ ಸಂವಹನದ ಮೂಲಕ ಪಡೆದುಕೊಳ್ಬೋದು. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಹಂತದಲ್ಲೂ, ಎಲ್ಲ ಜೀವಿಗಳಲ್ಲೂ, ಆದರೆ ಮನುಷ್ಯನಲ್ಲಿ ವಿಶೇಷವಾಗಿ ರೂಢಿಸಿಕೊಂಡಿರುವಂಥ ಈ ಸಂವಹನ ಪ್ರಕ್ರಿಯೆ ತುಂಬ ವಿಶಾಲವಾದಂಥ, ತುಂಬ ವಿಶಿಷ್ಟವಾದ ಪ್ರಕ್ರಿಯೆ ಅಂತಲೇ ಹೇಳ್ಬೋದು.